ಎಲ್ಲರಿಗೂ ನಮಸ್ಕಾರ. ಶೋಭಾ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಹಸಿ ಬಾಳೆಕಾಯಿಂದ ಒಂದು ರುಚಿಕರವಾದ ಕೋಫ್ತಾ ಮಾಡುತ್ತೇನೆ. ಇದು ಚಪಾತಿ, ರೊಟ್ಟಿ, ನಾನ್, ರೈಸ್ ಎಲ್ಲದಕ್ಕೂ ಸೂಪರ್ ಆಗಿರ್ತದೆ. ಇದನ್ನು ಮಾಡಲು ನಾನು ಇಲ್ಲಿ 5 ಹಸಿ ಬಾಳೆಕಾಯನ್ನು ತೆಗೆದುಕೊಂಡಿದ್ದೇನೆ. ಇದನ್ನು ಕುಕ್ಕರಿಗೆ ಇಟ್ಟು ಇದಕ್ಕೆ ಒಂದು ಗ್ಲಾಸಿನಷ್ಟು ನೀರನ್ನು ಹಾಕಿ 3 ಸೀಟಿ ಹೊಡೆಸಿಕೊಳ್ಳಬೇಕು. ಈಗ 3 ಸೀಟಿ ಆಗಿದೆ. ಇದು ಆರಿದ ನಂತರ ಇದನ್ನು ಸಿಪ್ಪೆ ತೆಗೆದಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದಿಟ್ಟುಕೊಂಡು ನಂತರ ಇದನ್ನು ನುಣ್ಣಗೆ ಮ್ಯಾಶ್ ಮಾಡಿಕೊಳ್ಳಬೇಕು. ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡಿಟ್ಟುಕೊಂಡು ನಂತರ ಇದಕ್ಕೆ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಹೆಚ್ಚಿದ ಹಸಿ ಈರುಳ್ಳಿ ಮತ್ತು ಗರಂ ಮಸಾಲೆ, ಅಚ್ಚ ಖಾರದ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಹಸಿ ಮೆಣಸಿನಕಾಯಿ ಹೆಚ್ಚಿದ್ದು, ಸ್ವಲ್ಪ ಕೊತ್ತಂಬರಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿಕೊಂಡು ಸ್ವಲ್ಪವೇ ಹಾಕಿಕೊಳ್ಳಬೇಕು. ನಂತರ ಅದಕ್ಕೆ 2 ಚಮಚ ಕಡಲೆ ಹಿಟ್ಟನ್ನು ಹಾಕಿ, ಕಡಲೆ ಹಿಟ್ಟು ಹಾಕೋದ್ರಿಂದ ಇದು ಬೈಂಡಿಂಗ್ ಚೆನ್ನಾಗಿರುವುದು ಮತ್ತು ಇವು ಬೋಂಡಾ ಥರ ಮಾಡಿದ್ದು ಒಡೆಯುವುದಿಲ್ಲ. ನಂತರ ಈ ರೀತಿಯಾಗಿ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ಮಾಡಿಟ್ಟುಕೊಂಡು ಕಾದ ಎಣ್ಣೆಯಲ್ಲಿ ಒಂದೊಂದನ್ನೇ ಹಾಕಿ ಹೈ ಫ್ಲೇಮಲ್ಲಿ ಇದನ್ನು ಕರಿದಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ಕರಿದಿಟ್ಟುಕೊಳ್ಳಬೇಕು. ಈಗ ಚೆನ್ನಾಗಿ ಕರಿದಿದೆ. ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಟುಕೊಳ್ಳಬೇಕು. ನಂತರ ಒಂದು ಚಟ್ನಿ ಕಲ್ಲಿಗೆ 1 ಚಮಚ ಬಡೆ ಸೊಪ್ಪು, ಅರ್ಧ ಚಮಚದಷ್ಟು ಮೆಂತ್ಯವನ್ನು ಹಾಕಿ ತರಿಯಾಗಿ ಕುಟ್ಟಿಟ್ಟುಕೊಳ್ಳಬೇಕು. ಈ ರೀತಿಯಾಗಿ ತರಿಯಾಗಿ ಕುಟ್ಟಿಟ್ಟುಕೊಳ್ಳಬೇಕು. ನಂತರ ಒಂದು ಪಾತ್ರೆಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಇಂಗು ಮತ್ತು ಜೀರಿಗೆ ಮತ್ತು ಕಲ್ಲಲ್ಲಿ ಕುಟ್ಟಿದಂಥ ಮೆಂತ್ಯ ಮತ್ತು ಬಡೆ ಸೊಪ್ಪನ್ನು ಹಾಕಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ನಾನು ಇಲ್ಲಿ ದೊಡ್ಡದಾದ 2 ಈರುಳ್ಳಿಯನ್ನು ಹಾಕಿಕೊಂಡಿದ್ದೇನೆ. ಇದು ಹೊಂಬಣ್ಣ ಬರುವವರೆಗೆ ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳಬೇಕು. ನಂತರ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ ಮತ್ತೆ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ಇದಕ್ಕೆ 1 ಚಮಚ ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಚಮಚ ಕಾಶ್ಮೀರಿ ರೆಡ್ ಚಿಲ್ಲಿ ಪುಡಿಯನ್ನು ಹಾಕಿ, ಚಿಟಿಕೆ ಅರಿಶಿನ ಪುಡಿ ಮತ್ತು 1 ಚಮಚ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಗರಂ ಮಸಾಲೆ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೆ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿಕೊಂಡಿಂದ ಇದಕ್ಕೆ ರುಬ್ಬಿದ ಟೊಮೆಟೊವನ್ನು ಹಾಕಿಕೊಳ್ಳಬೇಕು. ನಾನು ಇಲ್ಲಿ ದೊಡ್ಡದಾದ 2 ಟೊಮೆಟೊ ಮತ್ತು ಅದಕ್ಕೆ 7ರಿಂದ 8 ಗೋಡಂಬಿಯನ್ನು ಹಾಕಿ ನುಣ್ಣಗೆ ರುಬ್ಬಿಕೊಂಡಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಬಾಡಿಸಿಕೊಂಡು ಅದಕ್ಕೆ 1 ಕಪ್ಪಿನಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೇಲೆ ಮುಚ್ಚಳ ಮುಚ್ಚಿ ಮೇಲೆ ಎಣ್ಣೆ ತೇಲುವವರೆಗೆ ಇದನ್ನು ಸಣ್ಣ ಉರಿಯಲ್ಲಿ ಬೇಯಿಸಿಕೊಳ್ಳಬೇಕು. ಈ ರೀತಿ ಬೇಯಿಸಿಕೊಂಡ ನಂತರ ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಅರ್ಧ ಕಪ್ಪಿನಷ್ಟು ಮೊಸರನ್ನು ಹಾಕಿಕೊಳ್ಳಬೇಕು. ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಹೊತ್ತು ಮೇಲೆ ಮುಚ್ಚಳ ಮುಚ್ಚಿ ಮೇಲೆ ಎಣ್ಣೆ ಬರುವವರೆಗೆ ಈ ರೀತಿಯಾಗಿ ಬೇಯಿಸಿಕೊಳ್ಳಬೇಕು. ಈಗ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ನಮಗೆ ಎಷ್ಟು ಗ್ರೇವಿ ಬೇಕೋ ನೋಡಿಕೊಂಡು ಇದಕ್ಕೆ ನೀರನ್ನು ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಒಂದು ಕುದಿಸಿಕೊಳ್ಳಬೇಕು. ಈಗ ಚೆನ್ನಾಗಿ ಕುದ್ದಿದೆ. ಈಗ ಇದಕ್ಕೆ ಮಾಡಿಟ್ಟುಕೊಂಡ ಕೋಫ್ತಾ ಉಂಡೆಯನ್ನು ಈ ರೀತಿ ಚಾಕು ಅಥವಾ ಚಮಚೆಯಿಂದ ಈ ರೀತಿ ಚುಚ್ಚಿ ಗ್ರೇವಿಯಲ್ಲಿ ಹಾಕಿದರೆ ರೆಡಿಯಾಗುತ್ತದೆ ರುಚಿಯಾದ ಕೋಫ್ತಾ. ಇದನ್ನು ಕುದಿಯಲು ಬಿಟ್ಟು ಮೇಲೆ ಸ್ವಲ್ಪ ಕಸೂರಿ ಮೆಂತಿ ಮತ್ತು ಕೊತ್ತಂಬರಿಯನ್ನು ಹಾಕಿ ಒಂದು ಕುದಿಸಿದರೆ ರುಚಿಯಾದ ಕೋಫ್ತಾ ರೆಡಿಯಾಗುತ್ತದೆ. ಈಗ ರುಚಿಕರವಾದ ಹಸಿ ಬಾಳೆಕಾಯಿಯ ಕೋಫ್ತಾ ರೆಡಿ ಆಯಿತು.